ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಫ್ರೆಂಡ್ಸ್. ಈಗ ನಾನು ತಮ್ಮನೇಲಿ ಟೈಟಲ್ ನೋಡಿ ತಿಳಿದುಕೊಂಡಿದ್ದೆ ಫ್ರೆಂಡ್ಸ್. ತಿಳಿದುಕೊಂಡಂತೆ ನಿಮ್ಮ ಫೇಸ್ಬುಕ್ ಪೇಜ್ನಲ್ಲಿ ನೀವು ಪೋಸ್ಟ್ ಮಾಡ್ತೀರ ಅಂದರೆ ನಿಮ್ಮ ಫೇಸ್ಬುಕ್ ಪೇಜ್ನಲ್ಲೂ ನೀವು ವಿಡಿಯೋ ಹಾಕ್ತೀರಂದರೆ ಇದರಲ್ಲಿ ತಮ್ಮನೇಲಿ ಯಾವ ರೀತಿ ಹಾಕೋದು, ಯೂಟ್ಯೂಬ್ ವಿಡಿಯೋ ಯಾವ ರೀತಿ ತಮ್ಮನೇಲಿ ಹಾಕ್ತೀರಿ, ಯಾವ ರೀತಿ ಡಿಸ್ಕ್ರಿಪ್ಷನ್ ಯಾವ ರೀತಿ ಟ್ಯಾಗ್ ಹಾಕ್ತೀರಾ, ಅದನ್ನು ಯಾವ ರೀತಿಗೆ ಹಾಕೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಏನಾದರೂ ಫೇಸ್ಬುಕ್ ಪೇಜ್ನಲ್ಲಿ ವಿಡಿಯೋ ಹಾಕ್ತಿದ್ರೆ ಕ್ರಿಯೇಟಿವ್ ಸ್ಟುಡಿಯೋ ಅಂತ ಒಂದು ಆ್ಯಪ್ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಅದು ಅಫಿಷಿಯಲ್ ಆಗಿ ಫೇಸ್ಬುಕ್ ಇದರ ಆ್ಯಪನ್ನು ಟರ್ಮಿನೇಟ್ ಮತ್ತು ಆ ಆ್ಯಪನ್ನು ಫ್ರೀಸ್ ಮಾಡಿದ್ರು ಫ್ರೆಂಡ್ಸ್. ಯಾಕಂದರೆ ಅವರು ಕೆಲವು ಸ್ಟೂಡೆಂಟ್ಗಳು ಹೇಳ್ತಾ ಬರ್ತಿದ್ರು ಆ ಆ್ಯಪನ್ನು ಫ್ರೀಸ್ ಮಾಡ್ತಾರೆ ಅಂತ. ಈಗಾಗಲೇ ಅವರು ಫ್ರೀಸ್ ಮಾಡಿ ಒಂದು 2 ವೀಕ್ 3 ವೀಕ್ ಆಗಿದೆ ಫ್ರೆಂಡ್ಸ್. ಆದ ಕಾರಣ ಈಗ ನಾವು facebook.comನಲ್ಲಿ ಅಥವಾ ಫೇಸ್ಬುಕ್ ಪೇಜಲ್ಲಿ ವೆಬ್ನಲ್ಲಿ ಯಾವ ರೀತಿಯಾಗಿ ಫೇಸ್ಬುಕ್ ಕ್ರಿಯೇಟಿವ್ ಸ್ಟುಡಿಯೋ ವೆಬ್ನಲ್ಲಿ ಯಾವ ರೀತಿಯಾಗಿ ನಾವು ಅದರಲ್ಲಿ ತಮ್ಮನೇಲ್ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಹಾಕೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ನೀವಾದರೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಒಂದು ಧಮಕದ ಇಂಟ್ರೋದೊಂದಿಗೆ ನಾನು ನಮ್ಮ ಸ್ಕ್ರೀನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾದ ನಿಮ್ಮ ಫೋನಲ್ಲೂ ಕ್ರಿಯೇಟಿವ್ ಸ್ಟುಡಿಯೋ ಅಂತ ಒಂದು ಆ್ಯಪ್ ಇರುತ್ತೆ ಫ್ರೆಂಡ್ಸ್. ಈ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ನಿಮಗೆ ತೋರಿಸ್ತಿರ್ತೀನಿ ಫ್ರೆಂಡ್ಸ್. ಈ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಈ ರೀತಿಯ ಕ್ರಿಯೇಟಿವ್ ಸ್ಟುಡಿಯೋ ಈಸ್ ನಾಟ್ ಲರ್ನಿಂಗ್ ಅವೈಲೇಬಲ್ ಆಗಿ ತೋರಿಸ್ತದೆ. ಇದು ಶಿಫ್ಟ್ ಆಗಿದೆ ಫೇಸ್ಬುಕ್ ಆ್ಯಪ್ಗೆ ಅಂತ ತೋರಿಸ್ತದೆ ಫ್ರೆಂಡ್ಸ್. ಗೋ ಟು ಫೇಸ್ಬುಕ್ ತೋರಿಸ್ತದೆ ಫ್ರೆಂಡ್ಸ್. ಈ ರೀತಿಯಾಗಿ ಇದರಲ್ಲಿ ನೀವು ಏನೋ ಒಂದು ಡೇಟಾ ಪಾರ್ಟ್ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಫೇಸ್ಬುಕ್ ಪೇಜಿಗೆ, ಫೇಸ್ಬುಕ್ ಪ್ರೊಫೈಲಿಗೆ ಅಂತ ತೋರಿಸ್ತದೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನೋಡ್ಬೋದು ಫ್ರೆಂಡ್ಸ್. ಬೇಕಂದರೆ ನಾನು ಕ್ರಿಯೇಟಿವ್ ಸ್ಟುಡಿಯೋದಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾವೀಗ ಬ್ರೌಸರ್ನಲ್ಲಿ ಯಾವ ರೀತಿಯಾಗಿ ಆ್ಯಡ್ ಮಾಡೋದು ತಮ್ಮನೇಲ್ ಅಂತ ತೋರಿಸ್ತಿದ್ದೀನಿ ಫೇಸ್ಬುಕ್ ಪೇಜ್ಗೆ. ನಿಮ್ಮ ಫೋನಲ್ಲೂ ಯಾವುದೇ ಬ್ರೌಸರ್ನ ಓಪನ್ ಮಾಡಿಕೊಂಡು ಯೂಟ್ಯೂಬ್ ಫೇಸ್ಬುಕ್ ಕ್ರಿಯೇಟಿವ್ ಸ್ಟುಡಿಯೋ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿಕೊಂಡ ನಂತರ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಓಪನ್ ಆಗೋಣ ಇಲ್ಲಿ ನೋಡ್ಬೋದು ವಿಷಯ ಅಥವಾ ಕಾಂಟೆಂಟ್ ಅಂತ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ವಿಷಯದ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಸ್ವಲ್ಪ ಜೂಮ್ ಮಾಡಿಕೊಂಡ ನಂತರ ಇಲ್ಲಿ 3 ಡಾಟ್ ಕಾಣ್ತಿರುತ್ತೆ. ನೀವು ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಬಂದ ನಂತರ ಪೋಸ್ಟನ್ನು ಸಂಪಾದಿಸುತ್ತಿರುತ್ತೆ. ನೀವು ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ಇಲ್ಲಿ ಮೇಲೆ ವಿಡಿಯೋ ವಿಡಿಯೋ ಟೈಟಲ್, ತೆಳಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ತೆಳಗೆ ತಮ್ಮನೇಲ್ ತೋರಿಸಿ ಸಲಹೆ ನೀಡಿದ ಆಯ್ಕೆ ಅಥವಾ ಫ್ರೇಮ್ ಆಯ್ಕೆ ವಿಡಿಯೋ ಆಯ್ಕೆ ಮಾಡ್ಬೋದು. ಇಲ್ಲ ಚಿತ್ರವನ್ನು ಅಪ್ಲೋಡ್ ಮಾಡಿರ್ತಿರುತ್ತೆ. ನೀವು ಚಿತ್ರವನ್ನು ಅಪ್ಲೋಡ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬೇಕಾದ ಪಿಕ್ಚರ್ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ತೆಳಗೆ ಟ್ಯಾಗ್ ಅಥವಾ ಡಿಸ್ಕ್ರಿಪ್ಷನ್ ಟ್ಯಾಗ್ ಇರುತ್ತೆ. ಹ್ಯಾಶ್ಟ್ಯಾಗ್ ನೀವು ಹ್ಯಾಶ್ಟ್ಯಾಗ್ ಹಾಕ್ಬೋದು ಫ್ರೆಂಡ್ಸ್. ಹಾಕಿದ ನಂತರ ತೆಳಗೆ ಸ್ವಲ್ಪ ಅನ್ಜೂಮ್ ಮಾಡಿಕೊಂಡು ಇಲ್ಲಿ ನೀವು ಶಿವ್ ಅಂತ ಬರ್ತೀನಿ, ಶಿವನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೋಡಿದ್ರಿ ಫ್ರೆಂಡ್ಸ್, ಯಾವ ರೀತಿಯಾಗಿ ನಿಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಇರುವ ವಿಡಿಯೋಗೆ ಯಾವ ರೀತಿಯಾಗಿ ಥಂಬ್ನೇಲ್ ಮತ್ತು ಟೈಟಲ್ ಮತ್ತು ಟ್ಯಾಗ್ ಹಾಕೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದ್ರಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ರೆಂಡ್ಸ್ ರಿಲೇಟಿವಲ್ಲಿ ವಿಡಿಯೋನ ಹಾಕಿ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಲ್ಲಿ ನೀವು ಇನ್ನೂವರೆಗೆ ಅದನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಫ್ರೆಂಡ್ಸ್. ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕು ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಸೋಷಿಯಲ್ ಮೀಡಿಯಾ ಲಿಂಕ್ ಕೊಡ್ತೀನಿ, ಹೋಗಿ ನೀವು ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್.